ನನ್ನ ಪತ್ನಿಯ ಜೊತೆಯಲ್ಲಿ ಸಲುಗೆಯಿಂದ ಇರಬೇಡ ಅಂತ ಹೇಳಿ ದೂರು ನೀಡಿದ್ದಕ್ಕೆ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಖಾನಾಪುರ ಎಸ್ಕೆ ಗ್ರಾಮದ ಬಳಿಯ ಮಾವಿನ ತೋಟದಲ್ಲಿ ನಡೆದಿದೆ. ಬಾದಾಮಿ ತಾಲೂಕಿನ ಕಾಕನೂರು ಗ್ರಾಮದ ನಿವಾಸಿ 45 ವರ್ಷದ ಸೋಮಶೇಖರ್ ಕಿಳ್ಳಿಕೇತರ ಕೊಲೆಯಾದ ವ್ಯಕ್ತಿ. 28 ವರ್ಷದ ಸಂಜೀವ್ ಕಿಳ್ಳಿಕೇತರ ಕೊಲೆ ಆರೋಪಿ. ಸಂಜೀವ್ ಸೋಮಶೇಖರ್ ಪತ್ನಿ ಜೊತೆಗೆ ಸಲುಗೆಯಿಂದ ಇದ್ದ. ಫೋನ್ನಲ್ಲಿ ನಿರಂತರ ಸಂಪರ್ಕದಲ್ಲಿದ್ದ. ಈ ಹಿನ್ನೆಲೆ ಇಬ್ಬರ ಮಧ್ಯೆ ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ಸೋಮಶೇಖರ್ಗೆ ಸಂಶಯ ಕಾಡಿತ್ತು. ಈ ಹಿನ್ನೆಲೆ ಸಂಜೀವ್ ಸೋಮಶೇಖರ್ಗೆ ವಾನ್ ಕೂಡ ಮಾಡಿದ್ದ. ಆದರೆ ರವಿವಾರ ಮಧ್ಯಾಹ್ನ 3:30ಕ್ಕೆ ಇಬ್ಬರು ಮಾವಿನ ತೋಟದಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದು, ಈ ವೇಳೆ ಸೋಮಶೇಖರ್ಗೆ ಫುಲ್ ನಶೆ ಮಾಡಿಸಿ ಕಲ್ಲಿನಿಂದ ಜಜ್ಜಿ ಸಂಜೀವ್ ಕೊಲೆ ಮಾಡಿದ್ದಾನೆ. ರವಿವಾರದಿಂದ ಕಾಣೆಯಾಗಿದ್ದ ಸೋಮಶೇಖರ್ ಶವವಾಗಿ ಪತ್ತೆಯಾಗಿದ್ದು, ಸ್ಥಳಕ್ಕೆ ಬಾದಾಮಿ ಪೊಲೀಸರು ಹಾಗೆ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಮೃತನ ಕುಟುಂಬಸ್ಥರು ಎಸ್ಪಿ ಮುಂದೆ ಕಣ್ಣೀರು ಹಾಕಿ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದ್ದಾರೆ. ಆಮೇಲೆ ನೋಡಿ ಇಲ್ರಿ ನಾ ಕೆಲ್ಸಕ್ಕೆ ಹೋಗ್ತೀನಿ. ಕೆಲ್ಸಕ್ಕೆ ಹೋಗಿನ್ರಿ ಸಾಯಂಕಾಲ ಬರ್ತೀನಿ ನಾನು. ಬೆಳಿಗ್ಗೆ 8 ಗಂಟೆಗೆ ಹೋಗ್ತಾ ಇರ್ತೀನಿ. 8 ಗಂಟೆಗೆ ಹೋಗ್ತೀನಿ. ವಾಪಸ್ ಬರೋದು ವಾಪಸ್ 4-5 ಗಂಟೆಗೆ. ಅಲ್ಲಿ ಮನೆಗೆ ಇರ್ತಾರೆ. ವಯಸ್ಸು ಒಂದು 15 ಒಂದು 4 ನಿಮ್ಮದು ಮನೆ ವಾಸ ಕೂಡ ಅದೇ ಮನೆಯಲ್ಲಿ ಒಂದು 8 ಮನೆ ಬಿಟ್ಟು ಫೋನ್ ಯೂಸ್ ಮಾಡಲ್ಲ. ಫೋನ್ ಯೂಸ್ ಮಾಡ್ತೀನಿ. ನೀವು ಕೂಡ ಫೋನ್ ಇದೆ. ನೀವು ಫೋನ್ ಯೂಸ್ ಮಾಡ್ತೀರಾ? ನೀವು ಯೂಸ್ ಮಾಡಲ್ಲ? ಫ್ರೆಂಡ್ಸ್ ಒಂದು 4 ದಿನ ಆತ್ರಿ. ಆ ಸಂಜೆ ಒಂದು ಹುಡುಗ ಬಂದ್ರಿ, ಅವನ ಜೊತೆ ಇವನು ಅವ್ನು ಕುತ್ಕೊಂತ ಅಡ್ಡಾಡ್ತಿರ್ತಾರೆ ಸರ್. 4 ದಿನ ಆತ್ರಿ. ನಾನು ಪ್ರತಿ ಸಲ ಬಂದಾಗ ಇಬ್ಬರು ಇಲ್ಲೇ ಹುಡುಗಿಯರಿಗೆ ಬಂದು ಕೊಡೋದು ಇಲ್ಲಿ ಅದೇನು ಸರ್ ಕೊಡೋದು ಏನಾರ ಆಗಿರ್ಬೇಕು. ಸಂಜೆ ಜೊತೆಗೆ ಸಂಜೆ ಎಲ್ಲಿ ಮನೆ ಅದೇ ಊರಲ್ಲಿ ಕಾಕ್ನೂರಲ್ಲಿನೇ ಇದೆ. ಅವನ ಜೊತೆಗೆ ಫ್ರೆಂಡ್ಶಿಪ್. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.